ಜಾವಾ ಸ್ಕ್ರಿಪ್ಟ್ ಫಸ್ಟ್ ಲೈನ್ ಕೋಡ್ ನಾವು ಇವತ್ತು ಬರಿತಾ ಇದ್ದೀವಿ. ಅದು ಯಾವುದಂದರೆ ಹೆಲೋ ವರ್ಲ್ಡು. ಸೊ ನಾವು ಇದನ್ನು ಬರೆಯೋಕ್ಕೋಸ್ಕರ ಬ್ರೌಸರ್ನ ಯೂಸ್ ಮಾಡ್ತೀವಿ. ಸದ್ಯಕ್ಕೆ ಬ್ರೌಸರಲ್ಲಿ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇನ್ನು ಮಿಕ್ಕಿದ ವೀಡಿಯೋಸಲ್ಲೆಲ್ಲ ಕೋಡ್ ಎಡಿಟರ್ ಇದೆಯಲ್ಲ ನಮ್ಮದು VS, ಸೊ ಅದರಿಂದನೇ ಮಾಡ್ತೀನಿ. ಆ್ಯಂಡ್ ದೆನ್ ಇದರಲ್ಲಿ ನಾವು ಫಸ್ಟು ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಅಲ್ಲಿ ಡೆವಲಪ್ಮೆಂಟ್ ಟೂಲ್ಸ್ ಇದೆ. ಸೊ 3 ವೇಸ್ನ ಹೇಗೆ ಯೂಸ್ ಮಾಡೋದಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಫಸ್ಟಿಗೆ ನೀವು Ctrl+Shift+J ಅಂತ ವಿಂಡೋಸಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಕನ್ಸೋಲ್ ಓಪನ್ ಆಗುತ್ತೆ. ನೋಡಿ, ಕನ್ಸೋಲ್ ಅಂದರೆ ಒಂದು ಎಕ್ಸಿಕ್ಯೂಟ್ ಮಾಡುವಂಥ ಪ್ಲೇಸು. ಸೊ ಈ ರೀತಿ ನಿಮಗೆ ಕನ್ಸೋಲ್ ಸಿಗುತ್ತೆ. ನೆಕ್ಸ್ಟ್ ಬಂದು ಇನ್ಸ್ಪೆಕ್ಟ್ಗೆ ಹೋಗ್ಬಿಟ್ಟು ಇನ್ಸ್ಪೆಕ್ಟಲ್ಲಿ ನಿಮಗೆ ಇದು ಓಪನ್ ಆಗುತ್ತೆ. ಫಸ್ಟು ಎಲಿಮೆಂಟ್ಸಲ್ಲಿರುತ್ತೆ. ಸೊ ನೀವು ಕನ್ಸೋಲ್ನ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಜಾವಾ ಸ್ಕ್ರಿಪ್ಟ್ ಕೋಡ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಬಂದು ಬ್ರೌಸರಲ್ಲಿ ಮೆನ್ಯೂ ಇರುತ್ತಲ್ಲ, ಮೆನ್ಯೂಲಿ ಹೋದರೆ ಸೊ ಮೆನ್ಯೂಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿಂದ ನೀವು ಜಾವಾ ಸ್ಕ್ರಿಪ್ಟ್ ಕೋಡ್ನ ಓಪನ್ ಮಾಡ್ಬೋದು ಇದರಲ್ಲೂ ಕೂಡ. ಸೊ ಓಪನ್ ಮಾಡಿದಾಗ ಆಟೋಮೆಟಿಕ್ ಕನ್ಸೋಲಿಗೆ ಬರುತ್ತೆ. ಈ ಕನ್ಸೋಲ್ ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಲೈಕ್ ಜಾವಾ ಸ್ಕ್ರಿಪ್ಟ್ ಕೋಡ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ. ಸೊ ಇಲ್ಲಿ ನಾವು ಏನು ಬರಿತೀವಿ ಅದೆಲ್ಲ ಎಕ್ಸಿಕ್ಯೂಟ್ ಆಗುತ್ತೆ ನೋಡಿ. ಆ್ಯಂಡ್ ದೆನ್ ನಾವು ಇದನ್ನ ಝೂಮ್ ಮಾಡ್ಕೊತಾ ಇದ್ದೀನಿ ನಿಮಗೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಸೊ ನಾವು ಫಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಅಲರ್ಟ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ಕೊಂಡು ಟೈಪ್ ಮಾಡ್ತಿದ್ದೀನಿ. ಅಲರ್ಟ್ ಅಂತ ಹಾಕಿ ಅಲ್ಲಿ ಸ್ಪೇಸ್ ಕೊಡ್ದಂಗೆ ಬ್ರೇಸಸ್ ಆಗಬೇಕು. ಅದಾದಮೇಲೆ ಅದರೊಳಗಡೆ ನಾವು ಸ್ಟ್ರಿಂಗ್ಸ್ನ ಬರೀಬೇಕು. ಸೊ ಆ ಸ್ಟ್ರಿಂಗಲ್ಲಿ ನಾನು ಹೆಲೋ ವರ್ಲ್ಡ್ ಅಂತ ಬರಿತಾ ಇದ್ದೀನಿ. ಸೊ ದಿಸ್ ಈಸ್ ಅವರ್ ಫಸ್ಟ್ ಲೈನ್ ಆಫ್ ಕೋಡ್. ಅದಾದಮೇಲೆ ಇದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ನಾನು ಎಂಟರ್ ಕೊಡ್ಬೋದು ಅಥವಾ ರಿಟರ್ನ್ ಮಾಡ್ಬೋದು. ಸೊ ಎಂಟರ್ ಮಾಡಿದ ತಕ್ಷಣ ನಿಮಗೆ ಪಾಪಪ್ ವಿಂಡೋ ಓಪನ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ಯೋರ್ ಔಟ್ಪುಟ್. ನೋಡಿದ್ರೆ ಅಲ್ಲಿ ಹೆಲೋ ವರ್ಲ್ಡ್ ಅಂತ ಬಂತು. ಸೊ ನಿಮ್ಮದು ಫಸ್ಟ್ ಲೈನ್ ಆಫ್ ಕೋಡ್ ನೀವು ಎಕ್ಸಿಕ್ಯೂಟ್ ಮಾಡಿದ್ರೆ ಕಂಗ್ರ್ಯಾಚುಲೇಷನ್ಸ್, ಇಟ್ಸ್ ಅ ಗ್ರೇಟ್ ಅಲ್ಲ. ಆ್ಯಂಡ್ ನೋಡಿ, ಇದು ಒಂದು ಅಲರ್ಟ್ ಈಸ್ ಅ ಫಂಕ್ಷನ್ ಆ್ಯಂಡ್ ದೆನ್ ಹೆಲೋ ವರ್ಲ್ಡ್ ಇರೋದು ಸ್ಟ್ರಿಂಗ್ಸ್. ಸೊ ನೀವೇನೇ ಅದರಲ್ಲಿ ಟೈಪ್ ಮಾಡಿದ್ರು ನಿಮ್ಮ ಹೆಸರು ಕೂಡ ಬರೆದ್ಬಿಟ್ಟು ನೀವಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ನಿಮಗೆ ಅದು ರಿಸಲ್ಟ್ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಈ ಪ್ಲ್ಯಾಟ್ಫಾರ್ಮ್ ಬರುತ್ತೆ. ಆ್ಯಂಡ್ ದೆನ್ ನಾವು ನೆಕ್ಸ್ಟು ಏನು ಎಕ್ಸಿಕ್ಯೂಟ್ ಮಾಡೋಣ. ಸೊ ಇವಾಗ ನೆಕ್ಸ್ಟ್ ಯಾವ ಥರ ಆಗುತ್ತೆ, ಲೈಕ್ ಫಾರ್ ಎಕ್ಸಾಂಪಲ್ ನಿಮಗೆ ಇದು ಏನು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಎಲ್ಲ ಗೊತ್ತು ಅಂತ ಮಾಡ್ತಿಲ್ಲ, ಜಸ್ಟ್ ಟು ಎಕ್ಸ್ಪೆರಿಮೆಂಟ್ನ ಎಷ್ಟು ಮಾಡ್ತೀರಾ ನೀವು ಅಷ್ಟು ಮೈಂಡಲ್ಲಿ ಲೈಕ್ ಕಲಿತಾ ಹೋಗ್ತೀರಾ. ಸೊ ಇದು ಒಂದು ಈಸಿ ಸಿಂಪಲ್ ಕೋಡ್ ನಾನು ಬರೀತಿದ್ದೀನಿ. ಲೆಟ್ JS ಇಸ್ ಈಕ್ವಲ್ಸ್ ಟು ಅಮೇಝಿಂಗ್. ಸೊ ಅಮೇಝಿಂಗ್ ಅಂತ ಸುಮ್ಮನೆ ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ದೀನಿ. ಸೊ ಡಿಕ್ಲೇರ್ ಮಾಡಿದ್ಮೇಲೆ if JS triple equals to amazing, so we can write alert as a JavaScript is fun. ಸೊ ನಮಗೆ ಏನಾದರೂ JS ಅಮೇಝಿಂಗ್ಗೆ ಈಕ್ವಲ್ ಆದರೆ ಮಾತ್ರ ಅದು ಅಲರ್ಟ್ ಪಾಪಪ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ದಿಸ್ ಈಸ್ ಆಲ್ಸೋ ಕೈಂಡ್ ಆಫ್ ಕೋಡಿಂಗ್. ಸೊ ಇದನ್ನೆಲ್ಲ ನಿಮಗೆ ಇವಾಗ ಅರ್ಥ ಆಗಿಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟ್ ಹೋಗ್ತಾ ಬೇಸಿಕ್ಸಿಂದ ನಾನು ಎಲ್ಲನೂ ಹೇಳ್ಕೊಡ್ತೀನಿ. ಸೊ ನಾವು ಇವಾಗ ನೋಡಿ, ಅದು ಈಕ್ವಲ್ ಆಗಿರೋದಕ್ಕೆ ಅದು ಪಾಪಪ್ ಆಗಿದೆ. JS ಈಕ್ವಲ್ಸ್ ಟು ಅಮೇಝಿಂಗ್. ಸೊ JS ತ್ರಿಬಲ್ ಈಕ್ವಲ್ಸ್ ಟು ಅದು ಚೆಕ್ ಮಾಡ್ತಿದೆ ಕೋಡ್ನ. ಜಾವಾ ಸ್ಕ್ರಿಪ್ಟ್ ಏನು ಕೊಟ್ಟಿದ್ದೀವಿ ಅದನ್ನು ಕರೆಕ್ಟ್ ಇದ್ದರೆ ಮಾತ್ರ ಅದು ಪಾಪಪ್ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಇನ್ನೊಂದು ವ್ಯಾಲ್ಯೂನ ಚೇಂಜ್ ಮಾಡ್ತಿದ್ದೀನಿ JS ವೇರಿಯೇಬಲ್ಗೆ. ಸೊ JS ಈಕ್ವಲ್ಸ್ ಟು ಬೋರಿಂಗ್ ಅಂತ ಕೊಟ್ಟಿದ್ದೀನಿ. ಸೊ ಇವಾಗ ನಾನು ಅದೇ ಸೇಮ್ ಲೈನ್ ಆಫ್ ಕೋಡ್ನ ಕಾಪಿ ಪೇಸ್ಟ್ ಮಾಡ್ತೀನಿ. ಇವಾಗ ಏನಾಗುತ್ತೆ ಜಸ್ಟ್ ಗೆಸ್ ಮಾಡಿ, ಪ್ರಿಂಟ್ ಆಗುತ್ತಾ ಇಲ್ವಾ? ಓಕೆ, ಲೆಟ್ಸ್ ಸಿ. ಎಂಟರ್ ಕೊಡೋಣ. ನೋಡಿ, ಅಲ್ಲಿ ಪಾಪಪ್ ಆಗಿಲ್ಲ. ಯಾಕೆ? ಅಲ್ಲಿ JS ಈಕ್ವಲ್ಸ್ ಟು ಅಮೇಝಿಂಗ್ ಅಂತ ಇದ್ದರೆ ಮಾತ್ರ ಅದು ರನ್ ಆಗೋದು. ಬಟ್ ಅಲ್ಲಿ ನಾವು ಬೋರಿಂಗ್ ಅಂತ ಅಪ್ಡೇಟ್ ಮಾಡಿದ್ದೀವಿ, ಆದ್ದರಿಂದ ಅದು ಪಾಪಪ್ ಆಗಲ್ಲ. ಸೊ ನಿಮಗೆ ಅಲ್ಲಿ ಲೈನ್ ಆಫ್ ಕೋಡ್ಸ್ನ ನೀವು ಮತ್ತೆ ಟೈಪ್ ಮಾಡೋ ಬದಲು ಅಥವಾ ಕಾಪಿ ಪೇಸ್ಟ್ ಮಾಡೋ ಬದಲು ನಿಮ್ಮದು ಕೀಬೋರ್ಡಲ್ಲಿ ಆ್ಯರೋ ಸಿಂಬಲ್ ಇದೆಯಲ್ಲ, ಅಪ್ ಆ್ಯರೋ ಸಿಂಬಲ್ನ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ನೀವೇನೇನು ಟೈಪ್ ಮಾಡಿರ್ತೀರ ಅದೆಲ್ಲ ಬಂದಿರುತ್ತೆ. ದಿಸ್ ಈಸ್ ಅ ಮ್ಯಾಜಿಕ್ ಆಫ್ ಅ ಜಾವಾ ಸ್ಕ್ರಿಪ್ಟ್ ಅಲ್ಲ. ಸೊ ಇಟ್ಸ್ ವೆರಿ ನೈಸ್. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ.
ಇನ್ ಕೇಸ್ ನಿಮಗೆ ಕನ್ನಡನೇ ತುಂಬ ಕಷ್ಟ ಆಗ್ತಿದೆ, ಲೈಕ್ ನನ್ನ ವೇ ಆಫ್ ಎಕ್ಸ್ಪ್ಲೇನಿಂಗ್ ಏನಾದರೂ ಅರ್ಥ ಆಗ್ತಿಲ್ಲ ಅಂದರೆ ಯು ಕ್ಯಾನ್ ಕಮೆಂಟ್ ಸೊ ದ್ಯಾಟ್ ಐ ಕ್ಯಾನ್ ಚೇಂಜ್ ಇಟ್. ಆ್ಯಂಡ್ ಆಲ್ಸೋ ನೀವು ಅಡಿಷನ್ಸ್ ಸಬ್ಟ್ರಾಕ್ಷನ್ಸ್ ಎಲ್ಲನೂ ಮಾಡ್ಬೋದು ಇದರಲ್ಲಿ. ನಿಮಗೆ ಲೈಕ್ ಇನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಏನೇನಾದರೂ ಕಲಿಬೇಕು ಅಂತಂದರೆ ಇದನ್ನು ಟ್ರೈ ಮಾಡಿ. ಆ್ಯಂಡ್ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ಸೊ ದ್ಯಾಟ್ ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಸಿಂದ ತುಂಬ ಎಕ್ಸೈಟ್ಮೆಂಟ್ ಆಗಿರುತ್ತೆ. ಇನ್ನು ಆ್ಯಕ್ಚುಲಿ ಜಾವಾ ಸ್ಕ್ರಿಪ್ಟ್ ಬಗ್ಗೆ ತುಂಬ ಡೀಪ್ ಆ್ಯಂಡ್ ಡೆಪ್ತಾಗಿ ಹೇಳ್ಕೊಡ್ತೀನಿ ಆ್ಯಂಡ್ ವಿತ್ ಬೇಸಿಕ್ಸ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.